ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ಅತ್ತೆ ಸಾಲು ಸೊಸೆ, ಚಿತ್ತೆ ಸಾಲು ಬೆಳೆ. ಅಕ್ಕ ಅಕ್ಕ ಏನ್ ಮಾಡ್ತಿದ್ಯಕ್ಕ? ರಾಮು, ಸ್ವಲ್ಪ ಟೈಮ್ ಸಿಕ್ತು, ಪೇಪರ್ ಓದ್ತಾ ಇದ್ದೀನಿ ಅಷ್ಟೆ. ಹಾಗೆ ತಿಂಡಿ ತಯಾರಿನೂ ನಡೆಸ್ತಾ ಇದ್ದೀನಿ. ಅಕ್ಕ, ನಿನಗೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳೋಣ ಅಂತ. ಏನಪ್ಪ ಅದು ಅಂತ ಇಂಟ್ರೆಸ್ಟಿಂಗ್ ವಿಷಯ? ಇನ್ನೇನು, ನಿನ್ನ ಕಾಲೇಜು ಹುಡುಗ ಹುಡುಗಿಯರ ವಿಷಯ ತಾನೆ? ಅಯ್ಯೋ ಅಲ್ಲಕ್ಕ, ತಮಾಷೆ ಮಾಡಬೇಡ. ಮತ್ತೇನು? ನನ್ನ ಫ್ರೆಂಡ್ ಇದಾನಲ್ಲ. ಅದೇ ಆ ತೀರ್ಥಹಳ್ಳಿ ಹುಡುಗನ? ಏನಾಯ್ತು ಅವನಿಗೆ? ಹುಷಾರಾಗಿದ್ದಾನೆ ತಾನೆ? ಅವನು ಹುಷಾರಾಗೇ ಇದಾನಕ್ಕ. ಮತ್ತೆ ಅವನ ತಾಯಿಗೆ ತುಂಬಾ ಹುಷಾರಿಲ್ಲ. ತುಂಬಾ ನಿತ್ರಾಣ ಆಗೋಗಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ. ಅಯ್ಯೋ ಪಾಪ, ಅವ್ರನ್ನ ನೋಡ್ಕೊಳಕ್ಕೆ ಹತ್ತಿರದಲ್ಲಿ ಯಾರಾದ್ರೂ ಇದ್ದಾರೆ ತಾನೆ? ಇದಾರಕ್ಕ, ನನ್ನ ಫ್ರೆಂಡ್ ಅತ್ತಿಗೆನೆ ನೋಡ್ಕೋತಾ ಇದ್ದಾರೆ. ಅಂದ್ರೆ ಸೊಸೆ ಅತ್ತೆನ ನೋಡ್ಕೋತಾ ಇದ್ದಾಳೆ? ಹೌದಕ್ಕ, ಇದನ್ನೇ ಇಂಟ್ರೆಸ್ಟಿಂಗ್ ವಿಷಯ ಅಂದದ್ ನಾನು. ಅಯ್ಯೋ, ಅದ್ರಲ್ಲಿ ಏನೋ ರಾಮು ಅಂಥ ವಿಶೇಷ? ಎಲ್ರ ಮನೇಲೂ ಇರೋ ಅಂಥದ್ದೇ. ಹಾಗಲ್ಲಕ್ಕ, ಸಾಮಾನ್ಯವಾಗಿ ಅತ್ತೆ ಸೊಸೆ ಇರೋರ್ ಮನೆಯಲ್ಲಿ ನೀನು ಹೇಳ್ದಾಗ ನೋಡ್ಕೋಬೋದೇನೋ, ಇಷ್ಟ ಇರಲಿ ಬಿಡ್ಲಿ. ಆದರೆ ಇವ್ರ ಮನೆ ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯ್ತಕ್ಕ. ಅದ್ಯಾಕಪ್ಪ? ಅತ್ತೆಗೆ ತುಂಬಾ ಹುಷಾರಿಲ್ಲ ಅಂತ ಸೊಸೆ ತುಂಬಾ ಅಳ್ತಾ ಇದ್ರಲ್ಲಕ್ಕ. ಮತ್ತೆ ಎಷ್ಟು ಪ್ರೀತಿಯಿಂದ ಅತ್ತೆ ಸೇವೆ ಮಾಡ್ತಾ ಇದ್ರು ಗೊತ್ತಾ? ಓಹೋ, ನನಗಂತೂ ಹೀಗೂ ಉಂಟಾ ಅಂತ ತುಂಬಾ ಆಶ್ಚರ್ಯ ಆಗೋಯ್ತಕ್ಕ. ಯಾಕೆಂದ್ರೆ ನಾನು ನೋಡಿರೋ ಕಡೆ ಎಲ್ಲ ಅತ್ತೆ ಸೊಸೆ ಅಂದ್ರೆ ಹಾವು ಮುಂಗ್ಸಿ ತರ ಕಚ್ಚಾಡ್ತಾ ಇರ್ತಾರೆ. ಅತ್ತೆನ ಸೊಸೆ ದೂರ್ತಿರ್ತಾಳೆ, ಸೊಸೆನ ಅತ್ತೆ ದೂರ್ತಿರ್ತಾಳೆ. ಎಲ್ಲ ತರಾನು ಇರುತ್ತೆ ಕಣೋ ರಾಮು. ಅದೇನು ಹೇಳ್ತಾರಲ್ಲ, ಅತ್ತೆ ಸಾಲು ಸೊಸೆ, ಚಿತ್ತೆ ಸಾಲು ಬೇಳೆ ಅಂತ. ಹಾಗೆ. ಅಕ್ಕ ಅಕ್ಕ ಅಕ್ಕ, ಏನಕ್ಕ ಅದು ಗಾದೆ? ಅತ್ತೆ ಸಾಲು ಸೊಸೆ? ಅತ್ತೆ ಸಾಲು ಸೊಸೆ, ಚಿತ್ತೆ ಸಾಲು ಬೇಳೆ ಅಂತ ಸುಂದರವಾದ ಗಾದೆ. ಅತ್ತೆ ಸಾಲು ಸೊಸೆ, ಚಿತ್ತೆ ಸಾಲು ಬೇಳೆ. ಆಹಾ, ಗಾದೆ ಕೇಳೋದಕ್ಕೆ ಪ್ರಾಸಬದ್ಧವಾಗಿ ಎಷ್ಟು ಚೆನ್ನಾಗಿದೆ. ಏನಕ್ಕ ಇದರ ಅರ್ಥ, ಗೂಢಾರ್ಥ ಎಲ್ಲ? ರಾಮು, ಈ ಗಾದೆನ ಗ್ರಾಮೀಣ ಪರಿಸರದಲ್ಲಿ ತುಂಬಾ ಬಳಸ್ತಾರೆ ಕಣೋ. ಈ ಗಾದೆ ಹಿಂದೆ ಒಂದು ಸ್ವಾರಸ್ಯಕರವಾದ ಕಥೆನೇ ಅಡಗಿದೆ. ಕಥೆನಾ? ಹೇಳಕ್ಕ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೇಳಕ್ಕೆ. ಚೆನ್ನೇನಹಳ್ಳಿ ಅನ್ನೋ ಒಂದು ಹಳ್ಳಿಲಿ ಒಬ್ಬ ತಾಯಿ ಇದ್ಲಂತೆ. ಅವಳಿಗೆ ಒಬ್ಬನೇ ಒಬ್ಬ ಮಗ ಇದ್ನಂತೆ. ಅವಳು ಕೂಲಿ ನಾಲಿ ಮಾಡಿ ಮಗನ್ನ ತುಂಬಾ ಪ್ರೀತಿಯಿಂದ ಸಾಕಿದ್ಲಂತೆ. ಮಗ ಬೆಳೆದು ದೊಡ್ಡವನಾಗಿ ಮದುವೆ ವಯಸ್ಸಿಗೆ ಬಂದ್ಮೇಲೆ ಅವನಿಗೆ ತನ್ನ ಹತ್ತಿರದ ಸಂಬಂಧಿಕರಲ್ಲೇ ಹೆಣ್ಣು ನೋಡಿ ಮದುವೆ ಮಾಡಿದ್ಲಂತೆ. ಮನೆ ತುಂಬಿದ ಸೊಸೆ ನೋಡಿ ಆ ತಾಯಿ ತುಂಬಾ ಸಡಗರ, ಸಂಭ್ರಮ, ಸಂತೋಷ ಪಟ್ಲಂತೆ. ಆದ್ರೇನಾಯ್ತಕ್ಕ? ಆ ಸಡಗರ, ಸಂತೋಷ, ಸಂಭ್ರಮ ಎಲ್ಲ ತುಂಬಾ ದಿನ ಉಳಿಲಿಲ್ಲ. ಯಾಕಕ್ಕ? ಸಣ್ಣ ಸಣ್ಣ ವಿಷಯಗಳಿಗೆ ಶುರು ಆಗ್ತಿದ್ದ ಅತ್ತೆ ಸೊಸೆಯರ್ ಜಗಳ ದಿನಕ್ಕೆ ಜಾಸ್ತಿಯಾಗಿ ವಿಕೋಪಕ್ಕೆ ಹೋಯ್ತಂತೆ. ಇದನ್ನೆಲ್ಲ ನೋಡ್ತಿದ್ದ ಮಗನ ಪರಿಸ್ಥಿತಿ ತುಂಬಾ ಕಷ್ಟವಾಗಿತ್ತಂತೆ. ತಾಯಿನೂ ಬಿಟ್ಕೊಡ್ಲಾರ, ಹೆಂಡತಿ ಪರವಾಗಿನೂ ಮಾತಾಡ್ಲಾರ. ಹೀಗಾಗಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ನಂತೆ. ಎಷ್ಟೋ ಸಲ ಕಂಡು ಕಾಣದವನ ಹಾಗೆ ಇದ್ಬಿಡ್ತಾ ಇದ್ನಂತೆ. ಇಲ್ಲ, ಆ ಸಮಯದಲ್ಲಿ ಆ ಜಾಗ ಖಾಲಿ ಮಾಡಿ ಮನೆ ಹೊರಗೆ ಹೊರಟೋಗ್ಬಿಡ್ತಿದ್ನಂತೆ. ಮತ್ತೆ ಮುಂದಿನ ಪರಿಸ್ಥಿತಿ ಏನಾಯ್ತು? ಒಂದಿನ ಆ ಹಳ್ಳಿಗೆ ಒಬ್ಬ ಸನ್ಯಾಸಿ ಬಂದಿದ್ದಾನೆ. ಅವನು ಕಾಳಿ ದೇವಸ್ಥಾನದಲ್ಲಿ ಇರ್ತಾನೆ. ಅವನು ಮಂತ್ರ ಮಠ ಎಲ್ಲ ಮಾಡ್ತಾನೆ ಅನ್ನೋ ಸುದ್ದಿ ಆ ಅತ್ತೆ ಕಿವಿಗೂ ಬೀಳುತ್ತೆ. ಅವಳು ಒಂದಿನ ಕಾಳಿ ದೇವಸ್ಥಾನಕ್ಕೆ ಹೋಗಿ ತನ್ನ ಸೊಸೆ ತುಂಬಾ ಅಹಂಕಾರಿ, ಹಠಮಾರಿ, ಕ್ರೂರಿ, ಮುಖ್ಯವಾಗಿ ಅವಳಿಗಿನ್ನೂ ಮಕ್ಕಳೇ ಆಗಿಲ್ಲ, ಬಂಜೆ, ಗೊಡ್ಡಿ ಅಂತೆಲ್ಲ ದೂರ್ತಾಳೆ. ಅವಳಿಂದ ತನ್ನ ವಂಶ ಉದ್ಧಾರ ಆಗೋ ಹಾಗೆ ಇಲ್ಲ. ಅವಳು ಸಾಯದೆ ತನ್ನ ಮಗನಿಗೆ ಇನ್ನೊಂದು ಮದುವೆನೂ ಮಾಡೋ ಹಾಗಿಲ್ಲ. ಅವಳು ತಂತಾನೆ ಸಾಯೋ ಹಾಗೆ ಏನಾದರೂ ತಂತ್ರ ಮಾಡಿ ಅಂತ ಆ ಸನ್ಯಾಸಿ ಹತ್ರ ಗೋಗರಿತಾಳಂತೆ. ಆಗ ಸನ್ಯಾಸಿ ಒಂದು ಕ್ಷಣ ಕಣ್ಮುಚ್ಕೊಂಡು ಧ್ಯಾನಿಸಿ ನಂತರ ಅವನು ಜೋಳಿಗೆಯಿಂದ ಒಂದಷ್ಟು ಪುಡಿ ತೆಗೆದು ಅವಳು ಕೈಗೆ ಕೊಡ್ತಾನೆ. ಕೊಟ್ಬಿಟ್ಟು, ತಾಯಿ, ಈ ಪುಡಿನ ಸ್ವಲ್ಪ ಸ್ವಲ್ಪ ದಿನಾನು ನೀನು
ನಿನ್ನ ಸೊಸೆ ತಿನ್ನೋ ಆಹಾರದಲ್ಲಿ ಬೆರೆಸ್ಕೊಡ್ಬೇಕು. ಹೀಗೆ 3 ತಿಂಗಳು ಕೊಡಬೇಕು. ಆಗ ಅವಳು ಸಾಯ್ತಾಳೆ. ಆದರೆ ಒಂದು ವಿಷಯ ಮುಖ್ಯ, ನೀನು ಅವಳನ್ನು ತುಂಬ ಪ್ರೀತಿ ಅಕ್ಕರೆಯಿಂದ ಮಾತಾಡಿಸೋ ಹಾಗೆ ನಾಟಕನಾದರೂ ಮಾಡಬೇಕು. ಇಲ್ಲದಿದ್ದರೆ ನೀನೇ ಸಾಯ್ತೀಯ. ಆದ್ದರಿಂದ ತುಂಬ ತುಂಬ ಎಚ್ಚರಿಕೆಯಿಂದ ತುಂಬ ಪ್ರೀತಿಯಿಂದ ಕೆಲಸ ಸಾಧಿಸ್ಬೇಕು ಅಂತ ಹೇಳಿ ಕಳಿಸ್ತಾನೆ. ಅಕ್ಕ, ಕಥೆ ತುಂಬ ಕುತೂಹಲವಾಗಿದೆ. ಮುಂದೇನಾಯ್ತಕ್ಕ? ಹಾಂ, ಆ ಅತ್ತೆ ಮನೆಗೆ ಬರ್ತಾಳೆ. ಸನ್ಯಾಸಿ ಹೇಳಿದ ರೀತಿನಲ್ಲೇ ಸೊಸೆನ ತುಂಬ ಪ್ರೀತಿ ಆದರ ವಿಶ್ವಾಸಗಳಿಂದ ಕಾಣ್ತಾ ಇರ್ತಾಳೆ. ಅವಳು ತಿನ್ನೋ ಆಹಾರಕ್ಕೆ ಆ ಪುಡಿನೂ ಬೆರೆಸ್ತಾ ಬರ್ತಾಳೆ. ಮಗ ಸೊಸೆಗೆ ಅತ್ತೆಯಲ್ಲಾದ ಈ ಬದಲಾವಣೆ ಕಂಡು ತುಂಬ ಆಶ್ಚರ್ಯ ಆಗುತ್ತೆ. ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಅತ್ತೆ ಬಗ್ಗೆ ಸೊಸೆಗೆ ತಾಯಿಗಿಂತ ಹೆಚ್ಚಾದ ಗೌರವ ಪ್ರೀತಿ ಬರುತ್ತೆ. ಅವಳು ಅತ್ತೆನ ತುಂಬ ಉಪಚರಿಸ್ತಿರ್ತಾಳೆ, ಪ್ರೀತಿಯಿಂದ ಕಾಣ್ತಾ ಇರ್ತಾಳೆ. ಹಳ್ಳಿಲೆಲ್ಲ ಅತ್ತೆ ಸೊಸೆ ಅಂದರೆ ಹೀಗಿರ್ಬೇಕಪ್ಪ ಅಂತ ಮೆಚ್ಚುಗೆ ಮಾತಾಡ್ತಿರ್ತಾರೆ. ಆದರ್ಶ ಅತ್ತೆ ಸೊಸೆ ಜೋಡಿ ಅಂತ ಅನಿಸ್ಕೊಳ್ತಿರ್ತಾರೆ ಕಣ. ಅತ್ತೆ ಅಂತರಂಗ ಯಾರಿಗೂ ಗೊತ್ತಿರೋದೇ ಇಲ್ವಲ್ಲ. ಮುಂದೆ ಇವರ ಸಂತೋಷ ಸಂಭ್ರಮದಲ್ಲಿ 3-4 ತಿಂಗಳು ಕಳೆಯುತ್ತೆ. ಸನ್ಯಾಸಿ ಕೊಟ್ಟಿದ್ದ ಪುಡಿನೂ ಮುಗಿಯುತ್ತೆ. ಮತ್ತೆ ಸೊಸೆ ಗರ್ಭಿಣಿ ಅನ್ನೋ ಸಂತೋಷದ ವಿಷಯನೂ ಅತ್ತೆಗೆ ತಿಳಿಯುತ್ತೆ. ಅಯ್ಯೋ ಪಾಪ, ಪುಡಿ ತಿಂದಿದ್ದ ಸೊಸೆ ಸತ್ತೋದ್ಲ ಅಕ್ಕ? ಇಲ್ಲ, ಸ್ವಲ್ಪ ತಾಳ್ಮೆಯಿಂದ ಕೇಳು ಕತೆನಾ. ಸೊಸೆ ಬಸರಿ ಅಂತ ತಿಳಿದ ಮೇಲೆ ಅತ್ತೆಗೆ ಸೊಸೆ ಬಗ್ಗೆ ನಿಜವಾದ ಪ್ರೀತಿ ವಿಶ್ವಾಸ ಹುಟ್ಟಿ ಬೆಳೀತಾ ಹೋಗುತ್ತೆ. ತನ್ನ ವಂಶದ ಕುಡಿನ ಎತ್ತಿ ಆಟ ಆಡಿಸಿ ಕಾಲ ಕಳಿಬೇಕು ಅಂತೆಲ್ಲ ಕನಸು ಕಾಣ್ತಾಳೆ. ಆದರೆ ಸೊಸೆ ಪುಡಿ ತಿಂದ್ಬಿಟ್ಟಿದ್ದಾಳಲ್ಲ, ಸತ್ತು ಹೋಗ್ತಾಳಲ್ಲ. ಎಂಥ ಮುದ್ದಿನ ಸೊಸೆ, ಮೊಮ್ಮಗು ಕೈ ತಪ್ಪು ಹೋಗುತ್ತಲ್ಲ, ತನ್ನ ಮನಸ್ಸು ಬರಿದಾಗ ಹೋಗುತ್ತಲ್ಲ. ಛೇ, ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಪರಿತಪಿಸ್ತಾಳೆ. ತಕ್ಷಣ ಸನ್ಯಾಸಿ ಹತ್ರ ಹೋಗಿ ನಡೆದ ಕತೆನೆಲ್ಲ ವಿವರಿಸ್ತಾಳೆ. ಹೇಗಾದರೂ ಮಾಡಿ ನನ್ನ ಸೊಸೆ ಮೊಮ್ಮಗು ಉಳಿಯೋ ಹಾಗೆ ಮಾಡಿ, ನನ್ನ ವಂಶ ಬೆಳೆಯೋ ಹಾಗೆ ಮಾಡಿ ಅಂತ ಕಾಲಿಗೆ ಬಿದ್ದು ಗೋಗರಿತಾಳೆ. ಆ ಸನ್ಯಾಸಿಗೂ ವಿಷದ ಪುಡಿ ಕೊಟ್ಟಿದ್ದಕ್ಕೆ ತುಂಬ ಬೇಜಾರಾಗಿರ್ಬೇಕಲ್ವೇನಕ್ಕ? ಛೇ, ಎಂಥ ಕಳ್ಳ ಸನ್ಯಾಸಿ. ಹಾಗೆಲ್ಲ ಅನ್ಬೇಡ ರಾಮು, ಅವನು ತುಂಬ ಒಳ್ಳೆ ಸನ್ಯಾಸಿನೇ. ಸಂತೋಷದಿಂದ ಅತ್ತೆಗೆ ಹೇಳ್ತಾನೆ, ತಾಯಿ, ನಾನು ನಿನಗೆ ಕೊಟ್ಟಿದ್ದು ವಿಷದ ಪುಡಿಯಲ್ಲ, ಓ, ಅದು ಬಂಜೇತನ ನಿವಾರಿಸೋ ಅಂತ ಔಷಧಿ. ಅದರಿಂದ ನಿನ್ನ ಸೊಸೆ ಖಂಡಿತ ಸಾಯೋದಿಲ್ಲ, ನೀನೂ ಸಾಯೋದಿಲ್ಲ. ನೀನು ಅವಳನ್ನ ಮಗಳಂತೆ ನೋಡ್ಕೊಂಡಿದ್ರಿಂದ ಅವಳು ನಿನ್ನ ತಾಯಿ ಹಾಗೆ ನೋಡ್ಕೊಂಡ್ಲು. ಇದೇ ನಿರ್ಮಲವಾದ ಪ್ರೀತಿಗಿರೋ ಶಕ್ತಿ. ಅತ್ತೆ ಪ್ರೀತಿಸಿದ್ರಿಂದ ಸೊಸೆನೂ ಅತ್ತೆನ ಗೌರವ ಆಧಾರಗಳಿಂದ ಕಂಡ್ಲು. ಅತ್ತೆ ಸಾಲ್ ಸೊಸೆ ಅತ್ತೆ ನಡತೆ ಗುಣ ಸ್ವಭಾವಗಳಿಗನುಸರಿಸಿ ಸೊಸೆ ಮನೇನ ಬೆಳಗ್ತಾಳೆ. ಹಾಗೆ ಚಿತ್ತೆ ಸಾಲು ಬೆಳೆ ಅಂದರೆ ಹಸ್ತ ಮಳೆ ಚೆನ್ನಾಗಿ ಹುಯ್ದ್ರೆ ಚಿತ್ತೆ ಮಳೆ ಅವಧಿಯಲ್ಲಿ ಬಿಸಿಲು ಮಳೆಯಲ್ಲಿ ಬೆಳೆ ಹುಲಸಾಗಿ ಬೆಳೆಯುತ್ತೆ, ಸೊಂಪಾಗಿ ಅರಳುತ್ತೆ ಅಲ್ವಾ? ಇದೇ ಪ್ರೀತಿಯ ರಹಸ್ಯ. ನಿನ್ನ ಮಗ ಸೊಸೆ ಮೊಮ್ಮಗು ಜೊತೆಲಿ ಸುಖವಾಗಿ ಬಾಳು ಹೋಗು ತಾಯಿ ಅಂತ ಆಶೀರ್ವದಿಸಿ ಕಳಿಸ್ತಾನೆ. ಅಕ್ಕ, ಪ್ರೀತಿ ಏನನ್ನು ಬೇಕಾದ್ರೂ ಸಾಧಿಸುತ್ತೆ, ಗೆಲ್ಲತ್ತೆ, ಎಷ್ಟೋ ಸಮಸ್ಯೆಗಳನ್ನು ಪರಿಹರಿಸುತ್ತೆ ಅಲ್ವೇನಕ್ಕ? ಖಂಡಿತ ರಾಮು, ಪ್ರೀತಿ ಎನ್ನುವುದು ಒಂದು ಮಹಾ ಅಸ್ತ್ರ. ಅದಕ್ಕೆ ಎಲ್ಲರನ್ನೂ ಗೆಲ್ಲುವಂಥ ದಿವ್ಯ ಶಕ್ತಿ ಇದೆ ಕಣೋ. ಈ ಕಥೆಯಲ್ಲಿ ನೋಡು, ಅತ್ತೆ ಪ್ರೀತಿ ಸೊಸೆನ ಹೇಗೆ ಅವಳ ಮನಸ್ಸನ್ನು ಗೆಲ್ಲುತ್ತಲ್ವಾ, ಮತ್ತು ಸೊಸೆ ಪ್ರೀತಿ ಮನೆಯೇ ಬೆಳಗುತ್ತಲ್ವಾ. ಅತ್ತೆ ಸಾಲನ್ನೇ ಸೊಸೆ ಅನುಸರಿಸಿದ್ಲು, ಹಸ್ತ ಮಳೆಯನ್ನು ಅನುಸರಿಸಿ ಚಿತ್ತೆ ಸಾಲು ಬೆಳೆ ಬೆಳೆದ ಹಾಗೆ. ಪರವಾಗಿಲ್ವೇ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿಯಲ್ಲ ಗಾದೆಯ ಅರ್ಥನ. ಒಟ್ಟಿನಲ್ಲಿ ರಾಮು, ನಾವು ಇತರರನ್ನು ಪ್ರೀತಿಸಿದ್ರೆ ಅವರು ನಮ್ಮನ್ನು ಪ್ರೀತಿಸ್ತಾರೆ ಅನ್ನೋ ಉದಾತ್ತ ತತ್ವನೇ ಈ ಗಾದೆ ಅಡಗಿಸ್ಕೊಂಡಿದೆ ಕಣೋ. ಅಕ್ಕ, ನಿನ್ನ ಹತ್ರ ಮಾತಾಡ್ತಾ ಆಡ್ತಾ ಟೈಮ್ ಆಗಿದ್ದೆ ಗೊತ್ತಾಗ್ಲಿಲ್ಲ. ಕಾಲೇಜಿಗೆ ಬೇರೆ ಹೋಗ್ಬೇಕು. ಬೇಗ ತಿಂಡಿ ಕೊಡಕ್ಕ. ಏನಕ್ಕ ತಿಂಡಿ? ಬಿಸಿ ಬಿಸಿ ಪಡ್ಡು ಮಾಡಿದ್ದೀನಿ, ಚಟ್ನಿ ಮಾಡಿದ್ದೀನಿ. ಆಹಾ, ಬೇಗ ಕೊಡಕ್ಕ. ಓಕೆ, ತಟ್ಟೆ ತಗೋ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ N ಕೇಶವಮೂರ್ತಿ.
ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.